ಹಲೋ. ಹಲೋ. ಹಲೋ, ನಮಸ್ಕಾರ ಸರ್, ಆಂಜನೇಯ ಅವರ? ಹಾ, ನಮಸ್ಕಾರ ಸರ್. ನಾನು ಸಿಟಿ ನೆಕ್ಸ್ಟ್ ನ್ಯೂಸ್ 24/7 ವರದಿಗಾರ ಮಾತಾಡ್ತಾ ಇರೋದು. ಸರ್ ನಮಸ್ಕಾರ. ಹಾ ನಮಸ್ಕಾರ ಸರ್. ಸರ್, ಈಗ ಒಂದು ಮನವಿ, ನೀವು ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಮನವಿಯನ್ನು ಅರ್ಪಿಸಿದ್ರಂತೆ ಸುದ್ದಿ ಬಂದಿದೆ. ಅದ ಹಾ, ಹೌದು ಸರ್. ಏನು ಕಾರಣ ಏನಿದೆ ಸರ್? ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಇದಕ್ಕೆ ಹೇಳ್ತೀರಾ? ಸರ್ ಏನಿಲ್ಲ, ಇದು ಕಿಮ್ಸ್ ಅಲ್ಲಿ ಒಂದು ಕಿಮ್ಸ್ ಅಂದ್ರೆ ಒಂದು ಸಂಜೀವಿನಿ ಸರ್ ಇದು. ಓಕೆ. ಹಲೋ. ಹಾ ಸರ್. ಕಿಮ್ಸ್ ಅಂದ್ರೆ ಒಂದು ಉತ್ತರ ಕರ್ನಾಟಕದ ಒಂದು ಹೃದಯ ಭಾಗ ಸರ್ ಇದು. ಹಾ, ಹೌದು. ಇವಾಗ ಏನಾಗ್ತಾ ಇದೆ ಅಂದ್ರೆ ಸರ್, ಅಲ್ಲಿ ಒಂದು ಅವ್ಯವಹಾರ ಇದೆ. ಏನು ಅವ್ಯವಹಾರ ಇದೆ. ಒಬ್ಬನಿಗೆ ಒಂದು 10-15 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಹಾ ಅದಕ್ಕೆ ದಾಖಲೆ ಇಲ್ಲ. ಹಾ ವಿದೌಟ್ ಇನ್ಫಾರ್ಮೇಶನ್ ಒಂದು ಮನುಷ್ಯನಿಗೆ 13 ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಅಂದ್ರ ಹೊರಗುತ್ತಿದಾರ ಅವ್ರಿಗೆ ಕೊಟ್ಟಿದ್ದು ಇದು. ಹೊರಗುತ್ತಿಗೆಯ ಗಾರ್ಡನ್ ಕೆಲಸ ಮಾಡುವವನ್ಗೆ 13 ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಓ, ಈಗೇನ ಅಂದ್ರ 13 ಹುದ್ದೆಗಳು ಏನು ಅಂತ ಗೊತ್ತಿದೆಯಾ ಸರ್? ನನಗೆ ತಿಳಿದಷ್ಟು ಹೇಳ ಸರ್, ಎಲ್ಲ ಹೇಳಂದ್ರೆ ಹೇಳ್ತೀನಿ. ಇಲ್ಲ, ಒಂದನೇದಾಗಿ ಕಿಮ್ಸ್ ಕ್ಯಾಂಪಸ್ ನಲ್ಲಿ ವಾಟರ್ ಮೇಂಟೆನೆನ್ಸ್ ಮಾಡ್ತಾನೆ ಸರ್, ನೀರಿನ ಸೌಕರ್ಯದ ಒದಗಿಸ್ತಾನ ಅವನು. ಹಾ ಪ್ಲಂಬರಿಂಗ್ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಅವನು ಗಾರ್ಡನ್ ಕೆಲಸ ಮಾಡೋನು ಅವನು. ಹಾ ಎರಡನೇದಾಗಿ ಗಾರ್ಡನ್ ಮೇಂಟೆನೆನ್ಸ್ ಮಾಡ್ತಾನೆ, ಎಲ್ಲಿ ಗೊಬ್ಬರ ಹಾಕ್ಬೇಕು, ಎಲ್ಲಿ ಗಿಡಗಳು ಹಾಕ್ಬೇಕು, ಎಷ್ಟ್ ನೀರ್ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಯಾವಾಗ ನಡ್ಬೇಕು ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಗಾರ್ಡನರ್ ಸರ್ ಅವನು. ಹಾ ಮೂರನೇದು ಬಯೋಮೆಡಿಕಲ್ ವೇಸ್ಟ್ ಇನ್ಚಾರ್ಜ್ ಸರ್, ಎಲ್ಲಿ ಇಂಜೆಕ್ಷನ್ ಡಿವೈಡ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಷ್ಟು ಬಾಯ್ಲ್ ನೀರ್ನಲ್ಲಿ ಬಿಸಿ ಮಾಡ್ಬೇಕು, ಯಾವಾಗ ಒಗಿಬೇಕು, ಯಾವ್ದನ್ನ ಮರುಬಳಕೆ ಕೊಡ್ಬೇಕು ಅನ್ನೋದನ್ನ ಗೊತ್ತಿರ್ಬೇಕು ಸರ್ ಅವನ್ಗೆ. ಅದ್ರ ಬಗ್ಗೆ ಗೊತ್ತಿಲ್ಲ. ನಾಲ್ಕನೇದು ಕಿಮ್ಸ್ ಕ್ಯಾಂಪಸ್ ಜನರೇಟರ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ಇವನು ಮಣ್ಣಿನ ಕೆಲಸ ಮಾಡೋನ್ ಸರ್. ಹೌದು. ಎಲೆಕ್ಟ್ರಿಕಲ್ ಶಾಕ್ ಅವನ್ಗೆ ಹೊಡೆದ್ರು ಅವನೇ ಸಾಯ್ತಾನೆ ಸರ್. ಪ್ಲೀಸ್ ಅವನ್ ಜೀವ ಆದ್ರೂ ಕಾಪಾಡ್ಕೊಳ್ಳಿ ಮುಂಚೆ, ಓಕೆನಾ? ಆರನೇದು ಬಂದ್ಬಿಟ್ಟು ಪ್ರೈವೇಟ್ ಆಂಬ್ಯುಲೆನ್ಸ್ ಮಾಲಕ, ಇವನ್ ಚಾಲಕ ಅಂತ ಲೈಸೆನ್ಸ್ ಇಲ್ಲ, ಇವನು ರೌಡಿ ಮೂಲಕ. ನಂತರ ಏನಾಗಿದೆ ಅಂದ್ರೆ ಆಂಬ್ಯುಲೆನ್ಸ್ ಗಳಿಗೆ ಯಾವುದೇ ತರಹದ ಪರ್ಮಿಷನ್ ಇಲ್ಲ ಸರ್. ಒಂದು ಹಾಸ್ಪಿಟಲ್ ಡಾಕ್ಟರ್ ಹೆಸರು ಮೇಲೆ ಆಂಬ್ಯುಲೆನ್ಸ್ ಇರಬೇಕು, ಯಾವುದೇ ವ್ಯಕ್ತಿ ಹೆಸರು ಮೇಲೆ ಇರಬಾರ್ದು. ಇದು ಯಾವ್ದೋ ಒಂದು ವ್ಯಕ್ತಿ ಹೆಸರು ಮೇಲೆ ತೆಗೆದಿದ್ದಾರೆ, ಅದಕ್ಕೆ ಆಂಬ್ಯುಲೆನ್ಸ್ ಸ್ಟಿಕರ್ ಹಾಕಿದ್ದಾರೆ, ಅದರಲ್ಲಿ ಗಾಂಜಾ ನೋಡಿತಾರೆ, ಸ್ಪಿರಿಟ್ ನೋಡಿತಾರೆ, ನೈಟ್ ಅದರಲ್ಲೇ ಕುಡಿತಾರೆ ಸರ್. ಹೌದಾ ಸರ್? ಅದೆಲ್ಲ ಆಂಬುಲೆನ್ಸ್ ನಲ್ಲಿ ಆಗುತ್ತಾ? ಹೌದೌದು ಸರ್, ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಆಂಬುಲೆನ್ಸ್ ನಲ್ಲೇ ಆಗುತ್ತೆ. ಆ ನೀಲ್ಸ್ನು ಆಂಬುಲೆನ್ಸ್ ನಲ್ಲೇ ಹೋಯ್ತಾ ಇರ್ತಾರೆ ಅವರು. ಹಾ ಆಮೇಲೆ ಇಲ್ಲಿಗಲ್ ಕೆಲಸ ಇವನೇ ಮಾಡ್ತಾನೆ ಸರ್, 7ನೇದಾಗಿ. ಆಮೇಲೆ 8ನೇದು ಬಂದ್ಬಿಟ್ಟು ಪಾಯಿಂಟ್, ನಂದಿನಿ ಅಂಗಡಿಗಳ ಪ್ರತಿಯಲ್ಲಿ ಅಂಗಡಿಯಿಂದ ಒಂದ್ ಸ್ವಲ್ಪ ಇಂತಿಷ್ಟು ದುಡ್ಡು ಅಂತ ಇಸ್ಕೊಂತಾನೆ, 5,000, 10,000, 15,000 ತಿಂಗಳಿಗೆ. ಅಲ್ಲಿ ಅಕ್ಕಪಕ್ಕ ಇರೋರ ಅಂಗಡಿಯವರ ಹತ್ರನ? ನಂದಿನಿ ಮಿಲ್ಕ್ ಪಾರ್ಲರ್ ಆಗ್ಲಿ, ಆಮೇಲೆ ಕಿಮ್ಸ್ ಕ್ಯಾಂಪಸ್ ನಲ್ಲಿ ಎಲ್ಲಾ ಅಂಗಡಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಸರ್. ನೀರಿಗೆ ಕಾರ್ಪೊರೇಷನ್ ದರನೇ ಬೇರೆ ಇದೆ, ಇವಂಗ್ ಹಾಕೋ ದರನೇ ಬೇರೆ ಇದೆ ಸರ್. ಇವಂಗೆ ಪ್ರತಿ ತಿಂಗಳ 5,000-6,000 ರೂಪಾಯಿ ಪ್ರತಿ ಅಂಗಡಿಯವ್ರು ಕೊಡ್ಬೇಕು. ಆ ಅಂಗಡಿದವ್ರು ಪಾಪ ಹೆದರಿ, ಇವ್ನ್ ರೌಡಿ ಅಲ್ಲ ಸರ್, ಮೂಲತಃ ರೌಡಿ. ಇನ್ನು 3-4 ಶೀಟ್ ಇದಾವೆ, ಅವ್ಗೆ ಹೆದರಿ ಹಂಗೆ ದುಡ್ಡು ಕೊಡ್ತಾ ಇದಾರೆ ಸರ್ ಪಾಪ. ಹೌದಾ? ಇನ್ನು 10ನೇದು ಬಂದ್ಬಿಟ್ಟು ಪ್ರತಿ ಹೋಟೆಲ್ಗಳಿದಾವೆ ಸರ್ ಪಾಪ. ಅವ್ರಿಗೂ ದಿಕ್ಕಿಲ್ಲ ಸರ್. ಅವರು ಕುಂದಾಪುರದಿಂದ ಬಂದವ್ರ, ಅವ್ರಿಗೆ ಹುಬ್ಳಿದವ್ರ ಅಂದ್ರೆ ಸ್ವಲ್ಪ ಹೆದರ್ತಾರೆ ಅವರು. ಆಮೇಲೆ ಸ್ಟೇ ಇದೆ ಸರ್, ಹೋಟೆಲ್ಗಳು ಎಲ್ಲ ಸ್ಟೇನೇ ಇರುತ್ತೆ. ಅವ್ರ ಹತ್ರ ತಿಂಗಳ ಒಂದ್ 20,000 ಕೇಳ್ತಾನಂತೆ. ಅವ್ರು ಪಾಪ ಬಾಯ್ಸತ್ತವ್ರು ಇದಾರೆ ಸರ್, ಎಲ್ಲ ಬ್ರಾಹ್ಮಣ್ಸ್ ಅಂದ್ರೆ ಕುಂದಗೋಳು, ಅಲ್ಲಿ ಕುಂದಾಪುರದಲ್ಲಿ ಅಲ್ಲೆಲ್ಲ ದುಡ್ಡು ಇಸ್ಕೊಂತಾನೆ ಸರ್ ಪಾಪ. ಅನ್ಯಾಯ ಅಲ್ಲ ಸರ್ ಇದು? ಇವಾಗ ನಾವು ನ್ಯಾಯ ಕೇಳ್ತೇವೆ, ನಮಗೂ ಸಾಯಂಕಾಲ ಮಟ್ಟ ಅಂದ್ರೆ ಹೊಡಿಸ್ತಾನೆ ಸರ್ ಯಾರ ಹತ್ರ. ಹೌದಾ? ಅಂದ್ರೆ ಈಗ ಅಲ್ಲಿ ಮಾಡ್ತಾ ಇರೋರು, ಅವರು ಅಧ್ಯಕ್ಷರು ಯಾರ ಹೆಸರು ಗುರ್ತಿದ್ಯಾ ಸರ್ ನಿಮ್ಗೆ? ಅವನೇ ಸರ್, ಕಿಮ್ಸ್ ಕ್ಷೇಮಾಭಿವೃದ್ಧಿ ಸಂಘ ಸರ್ ಅದು. ಇವನೇ ಕಟ್ಟಿದ್ದಾನೆ ಸರ್ ಒಂದು ಟ್ರಸ್ಟ್. ಯಾವುದೇ ಕಿಮ್ಸ್ ಬೈಲ ಆಗ್ಲಿ, ಕಿಮ್ಸ್ ಆಗ್ಲಿ, ವಿಮ್ಸ್ ಆಗ್ಲಿ, ವಿಕ್ಟೋರಿಯಾ ಆಗ್ಲಿ, ಮತ್ತೆ ಯಾವ ಹಾಸ್ಪಿಟಲ್ ಇದಾವಲ್ಲ ಸರ್, ಯಾವುದೇ ಹಾಸ್ಪಿಟಲ್ ನಲ್ಲಿ ಬೈಲಾ ಪ್ರಕಾರ ನಾವು ಯಾವುದೇ ಒಂದು ಸಂಸ್ಥೆ ಕಿಮ್ಸ್ ಆಗಿರ್ಬೇಕೆ ಹೊರತು ಯಾವುದೇ ಆದ ಸಂಘಟನೆ ಆಗಲಿ ಟ್ರಸ್ಟ್ ಆಗ್ಲಿ ಕಟ್ಟುವಂಗಿಲ್ಲ. ಅದು 514 ಕಲಂನಲ್ಲಿ ಇದೆ ಅದು. ಇದನ್ನ ಅವ್ರನ್ನ ಕೇಳೋರಿಲ್ಲ ಸರ್, ಕೇಳಿದ್ರೆ ಹೊಡಿತಾರ ಅವ್ರು ದೊಡ್ಡ ಬಳಗ ಇದೆ, ಅವರು ಮಹಾರಾಷ್ಟ್ರ ಮೂಲಕದವರು ರೌಡಿಗಳವರು. ಅಂದ್ರೆ ನೀವು ಹೇಳೋ ಪ್ರಕಾರ ಅಂತ ಹೇಳಿದ್ರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ರೌಡಿ ಶೆಟ್ರ್ ತರ ಒಂದು ರೌಡಿಸಮ್ ನಡೀತಾ ಇದೆ. ಡೈರೆಕ್ಟರ್ ಮಾತು ಕೇಳ್ತಾನೆ ಸರ್. ನ್ಯಾಯ ಎಲ್ಲಿದೆ? ಅವರು ರಾಮಲಿಂಗಪ್ಪ ಅವ್ರಂತ ಇದ್ರು, ಇವಾಗ ಯಾರೋ ಇನ್ನೊಬ್ರು ಬಂದಿದ್ದಾರೆ.
ಏನದು ನಮ್ಗೆ ಲೆಕ್ಕನೇ ಆಗ್ತಾ ಇಲ್ಲ. ಏನ್ ಸರ್ ಇದು, ಯಾಕೀಗೆ? ಹೌದಾ? ನಮ್ಮಿಂದ ನಮ್ಗೆ ನ್ಯಾಯ ಸಿಗುತ್ತಾ ಸರ್? ನೋಡೋಣ ಸರ್, ಇದ್ ಮಾಡಿ ಎಲ್ಲಾ ಮಾಧ್ಯಮದವರು ಒಟ್ಟು ಬಿಟ್ಟಿದ್ರೆ ಇದಕ್ಕೆ ನ್ಯಾಯ ಸಿಗುತ್ತೆ ಸರ್. ಅವ್ರನ್ನ ಮಲಗಿಸ್ಬೇಕಂದ್ರೆ ಡಿಪಾರ್ಟ್ಮೆಂಟ್ನು ಆಗ್ಬೇಕು ಸರ್. ಬಿಟ್ರೆ ಮಾಧ್ಯಮದವರೇ ಮಹಾಶಕ್ತಿ ನಮ್ಗೆ. ಯಾಕಂದ್ರೆ ಎಲ್ಲರಿಗೂ ದುಡ್ಡು ಕೊಟ್ಟು ಬಿಡ್ತಾರೆ ಸರ್, ಮಾಧ್ಯಮದವ್ರು ದುಡ್ಡು ಇಸ್ಕೊಳ್ಳೋದಿಲ್ಲ ಅಂತ ನನ್ನ ಒಂದು ನಂಬಿಕೆ. ಎಲ್ಲರಿಗೂ ದುಡ್ಡು ಕೊಟ್ಟು ಖರೀದಿ ಮಾಡಿಬಿಡ್ತಾನೆ ಸರ್ ಅವನು. ಇಲ್ಲ ಸರ್, ನಮ್ಮ ಮಾಧ್ಯಮ ಆತರ ಇರಲ್ಲ. ಹಾ, ನಾವು ಸರಿಯಾಗಿ ಅದನ್ನು ಕ್ರಮ ತಗೊಳ್ಳಿಕ್ಕೆ ನಾವು ಹೋರಾಡ್ತೀವಿ. ಪ್ರಯತ್ನ ಪಡಿ ಸರ್. ಹಾಗೆ ನಮಗೂ ರಕ್ಷಣೆಯನ್ನು ಕೊಡಿಸಿ ಸರ್. ನೀವು ಇದನ್ನ ನಾವು ಇದು ಮಾಡಿ ನಿಮ್ಗೆ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ, ಇದು ಮಾಡ್ತಾನೆ. ಮತ್ತೆ ನೀವು ಅಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರ್ಬೇಕಲ್ಲ, ಕಿಮ್ಸ್ ಆಸ್ಪತ್ರೆ ಅವರು ಡೈರೆಕ್ಟರ್ ಅವ್ರ ಹತ್ರ ನೀವು ಮಾಹಿತಿಯನ್ನು ಹಾ ಸರ್. ಅಲ್ಲಿ ಕೊಟ್ಟಿರ್ಬೇಕಲ್ಲ, ಹಾ ಸರ್. ಕೊಟ್ಟಿದ್ದೀರಾ? ಯಾರಿಗೆ ಸರ್? ಅಲ್ಲಿನ ಅಧಿಕಾರಿಗಳಿಗೆ. ಹಾ, ಇವಾಗ ಮುಖ್ಯ ಆಡಳಿತ ಅಧಿಕಾರಿಗಳು ಒಂದು ರವಾನೆ ಮಾಡಿದ್ವಿ ಸರ್ ಇದನ್ನ. ಆಮೇಲೆ ನಿರ್ದೇಶಕರಿಗೆ ಒಂದು ಕೊಟ್ಟು ಬಂದಿದ್ದೀನಿ ಸರ್. ಈಗ ಅವರು ಒಪ್ಕೊಂಡಿದಾರಾ? ಅವರು ಪಾಪ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ಏನ್ ಮಾಡ್ತಾರೆ ನೋಡಿದ್ರು. ಹೌದಾ? ಓಕೆ ಸರ್, ತುಂಬಾ ಧನ್ಯವಾದಗಳು. ನಾವು ಇದಕ್ಕೆ ಒಂದು ಕಠಿಣವಾಗಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾವು ಇದಕ್ಕೊಂದು ಪರಿಹಾರ ತಗೊಳ್ಳಿಕ್ಕೆ ನಾವು ಇದು ಮಾಡ್ತೀವಿ ಸರ್. ತುಂಬಾ ಧನ್ಯವಾದಗಳು ತಮ್ಮಿಂದ. ನಮಸ್ಕಾರ ಸರ್.